ಜಸ್ಟ್ ಸತ್ತೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಮನೆಗೆ ಬಂದಿದ್ದ ಜನಗಳನ್ನೆಲ್ಲ ನೋಡಿದಾಗ ಅದು ಒಂಥರ ಫೀಲಿಂಗ್ ಇತ್ತು ನನಗೆ. ಆಮೇಲೆ 1:30ಗೆ ಪಾಪದು ಕೂದಲು ಕಾಣ್ತಿದೆ ಅಂತ ಹೇಳಿದ್ರು. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಹಿಂಗೆ ಬೇಬಿ ಇಲ್ಲಿ ನೋಡಿಲಿ, ಇದು ತಲೆ, ಇದು ಬಾಲ. ಅವ್ರಿಗೆ ಅನಿಮಲ್ಸ್ದು ನೋಡಿ ನೋಡಿ ಅದೇ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚೆರಿ ಮಾಮ್ ಡ್ಯಾಡ್ ಟಿವಿ ಚಾನಲ್. ಈ ವಿಡಿಯೋ ನನ್ನ ಜೀವನದ ಅತ್ಯಂತ ವಿಶೇಷವಾದ ವಿಡಿಯೋ. ಯಾಕೆ ಅಂತ ಅಂದರೆ, ನಾನು ನಿಮ್ಮ ಜೊತೆ ಇವತ್ತು ನಾನು ಅಮ್ಮನಾದ ಕಥೆನ ಶೇರ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಚೆರಿ ಮಾಮ್ ಡ್ಯಾಡ್ ಟಿವಿ ಚಾನಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಅಸ್. And first of all, I would like to wish all the mothers a very happy Mother's Day. Becoming a mother for the first time is the most special moment in my life. ಈ ಜರ್ನಿ ಈಸಿ ಅಂತೂ ಇರಲಿಲ್ಲ, ಬಟ್ ಇಟ್ ಹ್ಯಾಸ್ ಬಿನ್ ವೆರಿ ಬ್ಯೂಟಿಫುಲ್. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು October 29th. ಆ್ಯಕ್ಚುಲಿ ನಂದು ಪೀರಿಯಡ್ ಸ್ಟೇಟ್ ಇದ್ದಿದ್ದು October 24th, 5 days ಡಿಲೇ ಆಗಿತ್ತು. ಸೊ ನನಗೆ ಅವತ್ತು ತುಂಬ ಸ್ಟ್ರಾಂಗಾಗಿ ಅನಿಸ್ತಿತ್ತು ನಾನು ಇವತ್ತು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಅಂತ. 29th ಅರ್ಲಿ ಮಾರ್ನಿಂಗ್ ನಂಗೆ ಅವತ್ತು ಪ್ರಾಜೆಕ್ಟ್ ಡೆಪ್ಲಾಯ್ಮೆಂಟ್ ಇತ್ತು 2:30 to 11 o'clock. ಸೊ ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾನು ಮಲ್ಕೊಂಡೆ. ಸೊ ನಾನು ಎದ್ದಿದ್ದು ಅರೌಂಡ್ ಈವ್ನಿಂಗ್ 4:30 ಅಂತ ಅನಿಸುತ್ತೆ. ನನ್ನ ಹಸ್ಬೆಂಡ್ ಬಂದಿದ್ದು 5 o'clock ಆಗಿತ್ತು. ನನಗೆ ಸ್ವಲ್ಪ ಲೆಫ್ಟ್ ಸೈಡು ಸ್ಟಮಕ್ ಪೇನ್ ಇತ್ತು. ಅಂದರೆ ನಂಗೆ ಇನ್ನೂ ಮೇ ಬಿ ನಾನು ಇವತ್ತು ಪೀರಿಯಡ್ಸ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ಆದರೂ 5 days ಆಗಿತ್ತಲ್ಲ, ಸೊ ಒಂದ್ಸತಿ ಟೆಸ್ಟ್ ಮಾಡಿಬಿಟ್ಟಿದ್ರೆ ಆಗಿರೋದು ಅಂತ ಅಂದರೆ ಒಂದು ಥಾಟ್ ಬಂತು. ಸೊ ಆವಾಗ ನನ್ನ ಹಸ್ಬೆಂಡ್ಗೆ ಹೇಳ್ದೆ, ನನಗೆ ಪ್ರೆಗ್ನೆನ್ಸಿ ಕಿಟ್ ತಂದುಕೊಡಿ, ನಾನು ಇವತ್ತು ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಅವರು ಇಲ್ಲ ಬೇಡ, ಲಾಸ್ಟ್ ಟೈಮ್ ಥರನೇ ಆಗುತ್ತೆ, ಸೊ ಇನ್ನೊಂದು 3 days ವೆಯ್ಟ್ ಮಾಡು, November 1st ಟೆಸ್ಟ್ ಮಾಡು ಅಂತ ಹೇಳಿದ್ರು. ಸೊ November 1st ಯಾಕೆ ಟೆಸ್ಟ್ ಮಾಡು ಅಂತ ಹೇಳಿದ್ರು ಅಂತಂದರೆ, ನಾವು ಅವತ್ತು ಕಮಿಟ್ ಆಗಿದ್ದ ದಿನ. ಸೊ 5 years ಆಗ್ತಾ ಬಂತು. ಸೊ ಅವತ್ತು ಗೊತ್ತಾದರೆ ಒಂಥರ ಸ್ಪೆಷಲ್ ಮೂಮೆಂಟ್ ಅಂತ ಅನಿಸುತ್ತೆ. ಸೊ ನೀನು ಆವಾಗಲೇ ಟೆಸ್ಟ್ ಮಾಡು ಅಂತ. ನಾನು ಇಲ್ಲ ಪರವಾಗಿಲ್ಲ, ನಾನು ಇವತ್ತೇ ಟೆಸ್ಟ್ ಮಾಡ್ತೀನಿ, ಅದು ಪಾಸಿಟಿವ್ ಆದರೂ ಬರಲಿ ನೆಗೆಟಿವ್ ಆದರೂ ಬರಲಿ, ನಾನು ಇವತ್ತೇ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಲಾಸ್ಟ್ ಟೈಮ್ ಥರನೇ ಆಗುತ್ತೆ, ಬೇಡ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡು ಅಂತ. ನಾವು ಲಾಸ್ಟ್ 3 months ಕೂಡ ಪ್ರೆಗ್ನೆನ್ಸಿ ಕಿಟ್ ತರಿಸಿ ಟೆಸ್ಟ್ ಮಾಡಿದ್ದೆ, ಬಟ್ ನೆಗೆಟಿವ್ ರಿಸಲ್ಟ್ ಬಂದಿತ್ತು, ಪಾಸಿಟಿವ್ ಬಂದಿರಲಿಲ್ಲ. ಸೊ ಅದಕ್ಕೆ ಇನ್ನೊಂದು 3 days ವೆಯ್ಟ್ ಮಾಡಂತ ಅವ್ರು ನನಗೆ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ನಾನು ಇಲ್ಲ, ನಾನು ಇವತ್ತೇ ಮಾಡಬೇಕು ಅಂತ ಫುಲ್ ಆಟ ಮಾಡಿದ್ದೆ. ಇನ್ನು ನಂಗೆ ಒಂಥರ ಅವತ್ತು ಸ್ಟ್ರಾಂಗ್ ಫೀಲಿಂಗ್ ಅನಿಸ್ತಿತ್ತು, ನನಗೆ ಪಾಸಿಟಿವ್ ಬರ್ಬೋದು ಅಂತ. ಬಟ್ ನಂಗೆ ಯಾವುದೇ ರೀತಿ ಸಿಮ್ಟಮ್ಸ್ ಇರಲಿಲ್ಲ. ಅಂದರೆ ಕೆಲವೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತಂತೆ, ನಂಗೆ ಅಂದರೆ ಡಿಸಿನೆಸ್ ಅನಿಸುತ್ತಂತೆ ಕೇಳಿದ್ದೀನಿ. ಬಟ್ ನನಗೆ ಯಾವುದೇ ರೀತಿ ಅದು ಸಿಮ್ಟಮ್ಸ್ ಇರಲಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಟೆಸ್ಟ್ ಮಾಡಬೇಕು ಅಂತ ನಾನು ಫುಲ್ ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ನಾನು ಕೇಳಲಿಲ್ಲ. ನಾನು ನಾನು ಈಗಲೇ ಟೆಸ್ಟ್ ಮಾಡಬೇಕು, ತಂದುಕೊಡಿ ಅಂತ ಹೇಳಿದೆ. ಸರಿ ಆಯಿತು ಹೋಗಲಿ, ಅವಳಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಅಂತ ಗೊತ್ತಲ್ಲ. ಸೊ ಓಕೆ ತಗೊಬಂದು ಕೊಟ್ಟರು. ಸೊ ಅವಾಗ ಟೆಸ್ಟ್ ಮಾಡಬೇಕಂದ್ರೆ ಲೈಕ್ ರಿಸಲ್ಟ್ ಬರೋಕ್ಕೆ ಅಟ್ಲೀಸ್ಟ್ ಒಂದು 2 minutes ಆದರೂ ಆಗುತ್ತೆ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಆವಾಗ ಅಂದ್ಕೊತಾ ಇದ್ದೆ, ಅಕಸ್ಮಾತ್ ಪಾಸಿಟಿವ್ ಬಂತು ಅಂತಂದರೆ ಇವ್ರಿಗೆ ಹೇಳೋದು ಬೇಡ, November 1st ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ನನ್ನ ಕೈಲಂತೂ 2 lines ನೋಡಿದ ತಕ್ಷಣ ಆಗಲೇ ಇಲ್ಲ, ಫುಲ್ ಕಿರ್ಸ್ತಿದ್ದೆ ಅಂತಲೇ ಅವ್ರನ್ನ ಕೂಗ್ತಿದ್ದೆ. ಅವ್ರು ಬರಲಿಲ್ಲ, ಅವ್ರು ಕೆಳಗಡೆ ಇದ್ದರು. ಸೊ ಅದಕ್ಕೆ ನಾನು ಕೂಗ್ತಾ ಇದ್ದೆ. ಯಾಕೆ ಅವ್ರನ್ನ ಕೂಗ್ತಿದ್ದೆ ಅಂತಂದರೆ, ಅಲ್ಲಿ ಒಂದು ಡಾರ್ಕ್ ಬಂದಿತ್ತು ಮತ್ತು ಒಂದು ತುಂಬ ಲೈಟ್ ಬಂದಿತ್ತು. ಬಟ್ ಕಾಣಿಸ್ತಿದೆ 2 lines ಅಂತ, ಬಟ್ ತುಂಬ ಲೈಟ್ ಅಂದರೆ ತುಂಬ ಲೈಟ್ ಬಂದಿತ್ತು. ಬಟ್ ನಂಗೆ ಅದು ಕನ್ಫರ್ಮ್ ಆಗಿದೆ ಅಂತ ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಫುಲ್ಲು ಡೌಟಲ್ಲಿದ್ದೆ. ಅದಕ್ಕೆ ನನ್ನ ಹಸ್ಬೆಂಡ್ನ ಕೂಗ್ತಿದ್ದೆ, ಇದು ನೋಡಿ ಇದು ಈ ಥರ ಬಂದಿದೆ ಅಂತ. ಅವರಂತೂ ಪ್ರೆಗ್ನೆಂಟ್ ಆಗಿದೆಯಾ ಬಿಡು ಹಂಗೆ ಹಿಂಗೆ ಅಂತ ಫುಲ್ಲು ಇದರಲ್ಲಿದ್ದರು. ಬಟ್ ನನಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ನಂಗೆ ತುಂಬ ಟೈಮ್ ತೊಗೊಂಡೆ. ಆಮೇಲೆ ಆ್ಯಕ್ಚುಲಿ ನನಗೆ ಅಳು ಬಂದಿದ್ದು, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. 2 lines ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂತಂದರೆ, ಅದೊಂಥರ ಫೀಲಿಂಗ್, ಅದು ನಿಜವಾಗ್ಲೂ ಹೇಳೋಕ್ಕಾಗೋದಿಲ್ಲ. ಎಕ್ಸ್ಪೀರಿಯೆನ್ಸ್ ಮಾಡಿದವರಿಗೆ ಆ ಫೀಲ್ ಏನಂತ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ನಂಗೆ ಒಂಥರ ಅದು ಜೈಂಟ್ ಫೀಲ್ ಇಳಿಬೇಕಾದ್ರೆ ಲೈಕ್ ಡೌನ್ ಬರಬೇಕಾದ್ರೆ ಫೀಲ್ ಆಗುತ್ತಲ್ಲ, ಒಂಥರ ಜುಮ್ ಅಂತ. ಲಿಟ್ರಲಿ ನಂಗೆ ಅವಾಗ ಆ 2 lines ನೋಡಿದ ತಕ್ಷಣ ಅನಿಸ್ತು. ನಾವು ಕ್ವಾರ್ಟರ್ಸಲ್ಲಿ ಇದ್ದಿದ್ದು. ಸೊ ಕ್ವಾರ್ಟರ್ಸಲ್ಲೇ ಒಂದು ಪುಟ್ಟದು ಟೆಂಪಲ್ ಇತ್ತು, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ಆಮೇಲೆ ಮನೆಗೆ ಕಾಲ್ ಮಾಡಿ ಹೇಳಿದ್ವಿ, ನಮ್ಮಪ್ಪ ಅಮ್ಮಂಗೆ, ಅವ್ರ ಅಪ್ಪ ಅಮ್ಮಂಗೆ ಮತ್ತು ನನ್ನ ಹಸ್ಬೆಂಡು ಅಣ್ಣ ಅತ್ತಿಗೆಗೆ ಅಷ್ಟೇ ನಾವು ಹೇಳಿದ್ದಿದ್ದು, ಇನ್ಯಾರಿಗೂ ಹೇಳಿರಲಿಲ್ಲ. ಯಾಕಂತಂದರೆ 3 months ಆದಮೇಲೆ ಹೇಳೋಣ ಅಂತಿತ್ತು, ಫುಲ್ ಕನ್ಫರ್ಮ್ ಆಗಲಿ, ಡಾಕ್ಟ್ರ್ ಹತ್ರ ಎಲ್ಲ ಹೋಗಿ ಬಂದಮೇಲೆ ಬೇರೆಯವರಿಗೆಲ್ಲ ಹೇಳೋಣ ಅಂತ ಇತ್ತು. ನಾವು ಅವತ್ತಿನ ದಿನ ಹೋಗಿರಲಿಲ್ಲ ಹಾಸ್ಪಿಟಲಿಗೆ, ಅದ್ರ ನೆಕ್ಸ್ಟ್ ಡೇ ಹೋಗಿದ್ದಿದ್ದು. Cloud9 ಮಲ್ಲೇಶ್ವರಂ ಹತ್ರ ಇದೆಯಲ್ಲ, ಆ ಹಾಸ್ಪಿಟಲಿಗೆ ಹೋಗಿದ್ವಿ. ಅಲ್ಲಿ ಡಾಕ್ಟರು ಜಸ್ಟು ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಹೆಲ್ತ್ ಹಿಸ್ಟ್ರಿ ಕಲೆಕ್ಟ್ ಮಾಡಿದ್ರು. BP ಯಾರ್ಯಾರಿಗಿದೆ, ಶುಗರ್ ಇದೆಯಾ ಅಪ್ಪ ಅಮ್ಮಂಗೆ, ಆ ಥರ ಕ್ವೆಶನ್ಸ್ ಎಲ್ಲ ಕೇಳಿದ್ರು. ಆಮೇಲೆ ಈ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. ಥೈರಾಯ್ಡು, ಕ್ಯಾಲ್ಶಿಯಮು, ವಿಟಮಿನ್ D3 ಆ ಥರ ಬ್ಲಡ್ ಟೆಸ್ಟ್ ಮಾಡಿಸಿ ಅದಕ್ಕೆ ಬರೆದು ಕೊಟ್ಟರು. ಅಲ್ಲೋ ಕೌಂಟರ್ ಹತ್ರ ಕೊಡಿ, ಅಲ್ಲಿ ಬ್ಲಡ್ ಕಲೆಕ್ಟ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ ಅಂತ. ಸೊ ನನಗೆ
ನಾನು ಯಾವ ಥರ ಫೀಲಿಂಗಲ್ಲಿದೆ ಅಂತಂದರೆ ಡಾಕ್ಟ್ರ್ ಹತ್ರ ಹೋದ ತಕ್ಷಣ ವಾವ್ ಕಂಗ್ರ್ಯಾಚುಲೇಷನ್ಸ್ ನೀವು ತಾಯಿ ಆಗ್ತಿದ್ದೀರಾ, ನೀವು ಅಪ್ಪ ಆಗ್ತಿದ್ದೀರಾ ಅಂತ ಹೇಳ್ತಾರೆ ಅಂತ. ಬಟ್ ನಂಗೆ ನಿಜವಾಗ್ಲೂ ನಂಗೆ ಆ ಥರ ಅಲ್ಲಿ ಏನೂ ಹೇಳಲಿಲ್ಲ. ಈಗ ಫಿಲ್ಮ್ಸಲ್ಲೆಲ್ಲ ಹೇಳ್ತಾರಲ್ಲ ಆ ಥರ ಆ ಫೀಲಲ್ಲಿದ್ದೆ ನಾನು. ಅಂದರೆ ನನಗೆ ಎಲ್ಲೂ ಕನ್ಫರ್ಮೇಷನ್ ಸಿಕ್ಕಿರಲಿಲ್ಲ. ಅಂದರೆ ಆ HCG ಟೆಸ್ಟಲ್ಲೂ ನನಗೆ ಒಂದು ಡಾರ್ಕ್ ಇತ್ತು, ಒಂದು ಲೈಟ್ ಇತ್ತು. ಮತ್ತು ಬೆಳಗ್ಗೆ ಕೂಡ ಟೆಸ್ಟ್ ಮಾಡಿದ್ದೆ, ಅದರಲ್ಲೂ ಡಾರ್ಕ್ ಇತ್ತು, ಲೈಟ್ ಇತ್ತು. ಸೊ ನನಗೆಲ್ಲೂ ಕನ್ಫರ್ಮ್ ಆಗಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಅವ್ರು ಸ್ಕ್ಯಾನಿಂಗ್ ಕೂಡ ಮಾಡಲಿಲ್ಲ, ಅರ್ಲಿ ಸ್ಕ್ಯಾನ್ ಮಾಡ್ತಾರಲ್ಲ, ಸೊ ಅದನ್ನು ಕೂಡ ಅವ್ರು ಮಾಡಲಿಲ್ಲ. November 28ಗೆ ಬನ್ನಿ ಅಂತ ಹೇಳಿದ್ರು. ಸೊ ನಾವು ಆಮೇಲೆ ಸ್ಯಾಂಪಲ್ ಕೊಡಲಿಕ್ಕೆ ಅಲ್ಲಿಗೆ ಹೋದ್ವಿ. ನಾನು ಅವ್ರನ್ನ ಕೇಳಿದೆ, ಇದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದೆ ಅಂತ ಬ್ಲಡ್ ಟೆಸ್ಟ್ ಮಾಡ್ತಾರಲ್ಲ ಅದನ್ನು ಮಾಡಿ ಅಂತ. ಅವ್ರು ಹೇಳಿದ್ರು ಮ್ಯಾಮ್ ಇದು ಬರೋದಿಲ್ಲ ಡಾಕ್ಟರ್ ಅಂತ, ಬಟ್ ಪರವಾಗಿಲ್ಲ ಮಾಡಿ ಅಂತ ಹೇಳಿದೆ. ನನ್ನ ಹಸ್ಬೆಂಡ್ ಅಂತೂ ಫುಲ್ ನಗಾಡ್ತಾ ಇದ್ದ, ಇವಳಿಗೇನೋ ಆಗಿಬಿಟ್ಟಿದೆ ಅಂತ. ಸೊ ಆಮೇಲೆ ಆವತ್ತಿನ ದಿನ ಅವರು ರಿಪೋರ್ಟ್ ಕೊಡಲಿಲ್ಲ, ಅದ್ರ ನೆಕ್ಸ್ಟ್ ಡೇ ಬಂದಿದ್ದು ಆ್ಯಕ್ಚುಲಿ ಬ್ಲಡ್ ರಿಪೋರ್ಟು. ಆವಾಗ ನನಗೆ ಕನ್ಫರ್ಮ್ ಆಗಿದ್ದು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಇದು ನಂದು ಗೊತ್ತಾಗಿದ್ದು ಫಸ್ಟ್ 2 months ಹೀಗಿತ್ತು. ಡಾಕ್ಟರ್ ಹತ್ರ ಕಂಫರ್ಟಬಲ್ ಅನಿಸ್ತಾ ಇರಲಿಲ್ಲ. ಸೊ ನಾನು ಗಗನ್ಗೆ ಹೇಳ್ತಾ ಇದ್ದೆ ನನಗೆ ಕಂಫರ್ಟಬಲ್ ಅನಿಸ್ತಿಲ್ಲ, ಬೇರೆ ಡಾಕ್ಟರ್ ಹತ್ರ ತೋರಿಸೋಣ ಅಂತ. ಆಮೇಲೆ ನನ್ನ ನೇಬರು ಮದರ್ಹುಡಲ್ಲಿ ತೋರಿಸ್ತಿದ್ರು. ನಾನು ಅವ್ರನ್ನ ಕೇಳ್ತಿದ್ದೆ, ಅಕ್ಕ ಡಾಕ್ಟ್ರಲ್ಲಿ ಹೇಗಿದ್ದಾರೆ, ಹೆಂಗೆ ನೋಡ್ತಾರೆ ಅಂತೆಲ್ಲ ನಾನು ಅವ್ರನ್ನ ಕೇಳ್ತಿದ್ದೆ. ಅವರು ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ನೀನು ಅಲ್ಲಿ ತೋರಿಸು ಅಂತ ಹೇಳಿದ್ರು. ಮತ್ತು ನನ್ನ ಕೊಲೀಗು ಕೂಡ ಅವ್ರನ್ನೇ ರೆಫರ್ ಮಾಡಿದ್ರು. ಸೊ ಎಲ್ಲರೂ ಅವ್ರನ್ನೇ ಹೇಳ್ತಿದ್ದಾರಲ್ಲ, ಸೊ ನಾನು ಅಲ್ಲೇ ಯಾಕೆ ಹೋಗಬಾರ್ದು ಅಂತ ಅನಿಸ್ತು. ಆಮೇಲೆ 28 ನಾವು ಅಲ್ಲಿಗೆ ಹೋದ್ವಿ ಆ ಡಾಕ್ಟ್ರ್ ಹತ್ರ. ಇಲ್ಲಿ ಅವ್ರು ಬರ್ಕೊಟ್ಟಿದ್ದ ಪ್ರಿಸ್ಕ್ರಿಪ್ಷನಲ್ಲೇ ಅಲ್ಲಿ ಕೊಟ್ಟಿದ್ವಿ, ಅವ್ರು ಅಲ್ಲೇ ಸ್ಕ್ಯಾನ್ ಮಾಡಿದ್ರು. ಫಸ್ಟ್ ಟೈಮ್ ಪಾಪುದು ಹಾರ್ಟ್ ಬೀಟ್ ಹೆಂಗಿತ್ತು ಅಂತಂತಂದರೆ ನಾನು ಅಂದ್ಕೊಂಡಿದ್ದೆ ಈಗ ಲೈಕ್ ಅಂದರೆ ಲಬ್ ಡಬ್ ಆ ಥರ ಸೌಂಡ್ ಕೇಳುತ್ತೆ ಅಂತ. ನಿಜವಾಗ್ಲೂ ಅದು ಆ ಥರ ಕೇಳಿಸೋದಿಲ್ಲ, ಒಂಥರ ವೇವ್ ತೆಗೆ ಜಿಗಿ 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 ಥರ ಆ ಥರ ಸೌಂಡ್ ಕೇಳಿಸುತ್ತೆ. ಅವರು ಹೇಳಿದ್ಮೇಲೆ ಗೊತ್ತಾಗಿದ್ದು ಇದು ಹಾರ್ಟ್ ಬೀಟ್ ಸೌಂಡ್ ಅಂತ. ಸೊ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ಪ್ರತಿ ಟೈಮ್ ಸ್ಕ್ಯಾನಿಂಗ್ ಹೋಗ್ಬೇಕಾದ್ರೂ ಒಂಥರ ಭಯ ಅನಿಸ್ತಿತ್ತು. ಅಂದರೆ ಹೆಂಗಿರುತ್ತೆ ಹೇಗಿರುತ್ತೆ ಅಂದರೆ ನಾನು ತುಂಬ ಇನ್ಸಿಡೆನ್ಸ್ ಅಂದರೆ ಈಗ ಫ್ಯಾಮಿಲಿಲೆಲ್ಲ ತುಂಬ ಕೇಳಿಬಿಟ್ಟಿದ್ದೀನಿ. ಅಂದರೆ ಈ ಥರ ದುರ್ಮಾಂಸ ಬೆಳ್ಕೊಂಡಿದೆ, ಮಗು ತೆಗೆದುಬಿಡ್ತಾರೆ, ಸೊ ಅದು ಇದು ಆ ಥರ ಎಲ್ಲ. ಸೊ ಅದಕ್ಕೆ ತುಂಬ ಭಯ ಇತ್ತು. ಫಸ್ಟ್ ಸ್ಕ್ಯಾನ್ ಮಾಡಿದ್ದು ರೇಡಿಯಾಲಜಿಸ್ಟ್ ಹತ್ರ ಸ್ಕ್ಯಾನ್ ಮಾಡಿಸಿದ್ದು. ಆಮೇಲೆ ನಾನು ಹೋಗಿದ್ದು ಶಿರೀಷಾ ಮ್ಯಾಮ್ ಹತ್ರ. ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತಂದರೆ ಫುಲ್ ಫ್ರೆಂಡ್ಲಿ ಫೀಲಿಂಗ್ ಇತ್ತು. ನನಗೆಲ್ಲೂ ಅನ್ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ. ತುಂಬ ಚೆನ್ನಾಗಿ ಅಂದರೆ ನಾನು ಡಾಕ್ಟರ್ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಫೀಲಿಂಗ್ ಇರಲಿಲ್ಲ. ಲೈಕ್ ನಮ್ಮ ಫ್ಯಾಮಿಲಿಲಿ ಒಬ್ಬರು ಮೆಂಬರ್ ಹತ್ರ ಮಾತಾಡ್ತಿದ್ದೀನಿ ಆ ಥರ ಫೀಲಿಂಗ್ ಇತ್ತು. ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಫಸ್ಟು ವಿಸಿಟಿಂಗಲ್ಲೇ. ಸೊ ನಾನು ಫುಲ್ ಕನ್ಫರ್ಮ್ ಆಗಿಬಿಟ್ಟೆ, ಈ ಡಾಕ್ಟ್ರ್ ಹತ್ರನೇ ತೋರಿಸ್ತೀನಿ ನಾನು ಅಂತ. ಒಂದು ಫನ್ನಿ ಇನ್ಸಿಡೆಂಟ್ ಹೇಳ್ತೀನಿ. ಸೆಕೆಂಡ್ ಟೈಮ್ ನಾವು ಹಾಸ್ಪಿಟಲಿಗೆ ಹೋದಾಗ ರೇಡಿಯಾಲಜಿಸ್ಟ್ ಏನು ಸ್ಕ್ಯಾನ್ ಮಾಡಲಿಲ್ಲ. ಸೊ ಡಾಕ್ಟರ್ ಶಿರೀಷಾ ಮ್ಯಾಮ್ ಸ್ಕ್ಯಾನ್ ಮಾಡಿದ್ರು. ನನ್ನ ಹಸ್ಬೆಂಡ್ನ ಒಳಗಡೆ ಬಿಡಲಿಲ್ಲ, ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಒಳಗಡೆ ಬಿಡೋದಿಲ್ಲ. ಸೊ ಅವ್ರಂದ್ರು ಬೇಕಾದರೆ ನಿಮ್ಮ ಮೊಬೈಲ್ ಕೊಡಿ, ನಾನು ರೆಕಾರ್ಡ್ ಮಾಡಿ ಕೊಡ್ತೀನಿ ಅಂತ. ಸೊ ಅವ್ರು ಜಸ್ಟ್ ಸ್ಕ್ಯಾನಿಂಗ್ ಮಾಡಿದ್ದನ್ನು ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ತಂದು ಕೊಟ್ಟಿದ್ರು. ಸೊ ನಾನು ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ ಬಂದಮೇಲೆ ಈಚೆ ಮನೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ವಿಸಿಟಿಂಗ್ ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಳೋಕ್ಕೆ ಹೇಳಿದ್ರು ನೆಕ್ಸ್ಟ್ ಮಂತಿಗೆ. ಸೊ ಅಲ್ಲಿ ಮಾತಾಡ್ತಾ ಇದ್ವಿ. ಆಗ ನನ್ನ ಹಸ್ಬೆಂಡು ಇದು ನೋಡ್ತಾಯಿದ್ರು, ಸ್ಕ್ಯಾನಿಂಗ್ ಆಗಿದ್ದು ವಿಡಿಯೋ ಮಾಡಿಕೊಟ್ಟಿದ್ರಲ್ಲ ಅದನ್ನು ನೋಡ್ತಿದ್ರು. ಅವ್ರ ತಲೆಯಲ್ಲಿ ಅವ್ರು ಹೆಂಗೆ ಬೇಬಿ ಇಲ್ಲಿ ನೋಡಿಲಿ, ಇದು ತಲೆ, ಇದು ಬಾಲ. ಅವ್ರಿಗೆ ಅನಿಮಲ್ಸ್ದು ನೋಡಿ ನೋಡಿ ಅಭ್ಯಾಸ ಆಗಿಬಿಟ್ಟು ನನ್ನ ಪಾಪುನೂ ಇದು ತಲೆ ನಂಗಂತೂ ಅದು ಇನ್ನೂ ಎಷ್ಟು ನಗು ಬರುತ್ತೆ ಅಂತಂದರೆ ಆ ಇನ್ಸಿಡೆಂಟ್ ನೆನೆಸ್ಕೊಂಡ್ರೆ. ಯಪ್ಪ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಷ್ಟು ಮಾಡ್ತಿರಲಿಲ್ಲ. ಬಟ್ ಆದರೆ ನಾನು ಥ್ರೂ ಔಟ್ ಪ್ರೆಗ್ನೆನ್ಸಿ ಫುಲ್ ಆ್ಯಕ್ಟಿವ್ ಆಗಿದ್ದೆ. ಈವನ್ 8 kilometers ವಾಕ್ ಮಾಡ್ತಿದ್ದೆ, ಯೋಗ ಮಾಡ್ತಿದ್ದೆ, ಎಕ್ಸಸೈಸ್ ಮಾಡ್ತಿದ್ದೆ. ಫುಲ್ ಚೆನ್ನಾಗಿ ಫುಲ್ ಆ್ಯಕ್ಟಿವ್ ಆಗಿದ್ದೆ. ಬಟ್ ಆದರೆ ನನಗೆ ತುಂಬ ಪೇನ್ ಬರ್ತಿತ್ತು. ಯಾವಾಗ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನನಗೆ February ಅಂದರೆ 5th month ಅನಿಸುತ್ತೆ. 5th month ನನಗೆ ಪೇನ್ ಸ್ಟಾರ್ಟ್ ಆಗಿತ್ತು. ಲೈಕ್ ಇಲ್ಲಿ ಪೇನ್ ಬರ್ತಿತ್ತು ಮತ್ತು ಇಲ್ಲಿ ಪೇನ್ ಬರ್ತಿತ್ತು. ತುಂಬ ಅಂದರೆ ತುಂಬ ಪೇನ್ ಬರ್ತಿತ್ತು, ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಫುಲ್ ಸ್ಟ್ರೈಟ್ ಮಲ್ಕೋಬೇಕಾಗ್ತಿತ್ತು. ಬಟ್ ಸ್ಟ್ರೈಟ್ ಜಾಸ್ತಿನೂ ಡಾಕ್ಟರ್ ಮಲಗಬೇಡ ಅಂತ ಹೇಳ್ತಾಯಿದ್ರು. ಲೆಫ್ಟ್ ಮಲಗ್ತಿದ್ದೆ, ಬಟ್ ಆವಾಗಲೂ ಹಿಂಗೆ ಮಲಗ್ತಿದ್ರು, ಅದು ಫುಲ್ ಪೇನ್ ಬರ್ತಿತ್ತು ತುಂಬ. ಅದು ಮಾತ್ರ ಯಪ್ಪ, ಫುಲ್ 5th month ಸ್ಟಾರ್ಟ್ ಆಗಿದ್ದು ಟಿಲ್ 9th month ತನಕ ಆ ಪೇನ್ ಇತ್ತು ನನಗೆ. ಅದು ಬಿಟ್ಟರೆ ವಾಮಿಟಿಂಗ್. ವಾಮಿಟಿಂಗ್ ಅಂತೂ ನನಗೆ ಆ್ಯಕ್ಚುಲಿ ಸ್ಟಾರ್ಟ್ ಆಗಿರಲಿಲ್ಲ. ನಂಗೆ ಸ್ಟಾರ್ಟ್ ಆಗಿದ್ದೆ
3 ಮಂತ್ಸಿಂದ ಅನಿಸುತ್ತೆ, 3 ಮಂತ್ಸಿಂದ ಸ್ಟಾರ್ಟ್ ಆಗಿ ಟಿಲ್ 7 ಮಂತ್ ತನಕ ಇತ್ತು. ನಂಗೆ ಏನೇ ತಿಂದರೂ ಫುಲ್ ವಾಮಿಟಿಂಗ್ ಆಗ್ತಿತ್ತು. ಮಸಾಲ ಸಾಂಬಾರು ಆ ಥರ ಎಲ್ಲ ತಿನ್ನೋಕ್ಕೆ ಆಗ್ತಿರಲಿಲ್ಲ. ಜಸ್ಟ್ ರಾಗಿ ಅಂಬ್ಲಿ ಮತ್ತು ಮಿಲ್ಲೆಟ್ಸ್ದು ಮುದ್ದೆ ಮಾಡಿಕೊಡ್ತಿದ್ರು ನನ್ನ ಹಸ್ಬೆಂಡು. ಅದು ನನ್ನ ಹಸ್ಬೆಂಡ್ಗೆ ಈ ಟೈಮಲ್ಲಿ ನಾನು ನಿಜವಾಗ್ಲೂ ಅವರಿಗೆ ಕೂತ್ಕೊಂಡು ಥ್ಯಾಂಕ್ ಯು ಹೇಳಿದ್ದೀನ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ ನಾನು ಈ ವಿಡಿಯೋದಲ್ಲಿ ನಿಜವಾಗ್ಲೂ ನಾನು ಅವ್ನಿಗೆ ಥ್ಯಾಂಕ್ ಯು ಹೇಳಬೇಕು. ಯಾಕೆ ಅಂತಂದರೆ ಥ್ರೂಔಟ್ ಪ್ರೆಗ್ನೆನ್ಸಿ ನಮ್ಮ ಪೇರೆಂಟ್ಸ್ ಇರಲಿಲ್ಲ, ಅವ್ರ ಪೇರೆಂಟ್ಸ್ ಇರಲಿಲ್ಲ. ಬಿಕಾಸ್ ಅವ್ರು ಓದಲಿಕ್ಕೆ ಅಂತ ಅವರು ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ವಿ. ನಾನು ಅವರು ಇಬ್ಬರೇ ಇದ್ದಿದ್ದು. ಸೊ ನನ್ನ ಫುಲ್ ಹೆಂಗೆ ಟ್ರೀಟ್ ಮಾಡಿದ್ದಾರೆ ಅಂತಂತಂದರೆ, ಈವನ್ ನಾನು ಕುಕ್ ಮಾಡೋಕ್ಕಾಗ್ತಿರಲಿಲ್ಲ, ಒಗ್ಗರಣೆ ಸ್ಮೆಲ್ ಆಗ್ತಿರಲಿಲ್ಲ, ಫುಲ್ ವಾಮಿಟಿಂಗ್ ಬರೋ ಥರ ಆಗ್ತಿತ್ತು. ಸೊ ನಂಗೆ ಬೇರೆ ಏನು ತಿಂದರೂ ಆಗ್ತಿರಲಿಲ್ಲ. ಸೊ ಫುಲ್ ಮಾರ್ನಿಂಗಿಂದ ಈವ್ನಿಂಗ್ ತನಕನೂ ಪಾಪ ಫುಲ್ ಎಲ್ಲ ಅವರೇ ಕುಕ್ ಮಾಡ್ತಿದ್ದು. ಮತ್ತು ಅಂದರೆ ನಾನು ನೋಡಿದಂಗೆ ಗೊತ್ತಿಲ್ಲ ಎಷ್ಟು ಜನ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ. ಬಿಕಾಸ್ ಟಿಲ್ 9 ಮಂತ್ಸ್ ನನ್ನ ಬೆಳಿಗ್ಗೆಯಿಂದ ಸಂಜೆ ತನಕ ಟಿಲ್ 9 ಮಂತ್ಸ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಫುಲ್ ಎಲ್ಲ ಪಾಪ ಅವರೇ ಕುಕ್ ಮಾಡಿದ್ದಾರೆ. ನಾನು ತುಂಬ 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 ಬ್ಲೆಸ್ಡ್ ಅಂತ ಅನಿಸುತ್ತೆ. ಅಂದರೆ ಒಂದು ಇನ್ಸಿಡೆಂಟ್ ಏನಂತಂದರೆ, ನಾನು ಕೆಲಸ ಮಾಡ್ತಿದ್ದೆ, ಸಡನ್ನಾಗಿ ವಾಮಿಟಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ವಾಶ್ರೂಮ್ಗೆ ಹೋಗೋಷ್ಟಷ್ಟು ಕಂಟ್ರೋಲ್ ಮಾಡೋಕ್ಕಾಗಿರಲಿಲ್ಲ. ಫುಲ್ ಹಾಲಲ್ಲೇ ಎಲ್ಲ ಮಾಡಿಬಿಟ್ಟಿದ್ದೆ. ಪಾಪ ಫುಲ್ ಎಲ್ಲ ಅವರೇ ಒಂಚೂರು ಏನು ಎಸಿಟೇಟ್ ಮಾಡಿದೆ, ಫುಲ್ ಎಲ್ಲ ಅವರೇ ಕ್ಲೀನ್ ಮಾಡಿದರು. ನನಗೆ ಈಗಲೂ ಪಾಪ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ನನ್ನ ಕೇರ್ ಮಾಡಿದ್ದು. ಇನ್ಸಿಡೆಂಟ್ ಹೇಳ್ತೀನಿ. ನಾನು 7th ಮಂತಲ್ಲಿದ್ದಾಗ ಮೆಟರ್ನಿಟಿ ಫೋಟೋಶೂಟ್ ಮಾಡಿಸಿದ್ದೆ. ನಾನು ಚೂಸ್ ಮಾಡಿದ್ದು 4 ಕಾಸ್ಟ್ಯೂಮ್ದು. ಅಲ್ಲಿ ಫಸ್ಟ್ 3 ಶೂಟ್ ಆಗೋಗಿತ್ತು, ಅದು ವಿತ್ ಪಾರ್ಟ್ನರ್ ಜೊತೆಗೆ. ಇನ್ನೊಂದು ಒಬ್ಳದೇ ಮಾಡಿದ್ರು. ಆವಾಗ ನಾನು ಒಬ್ಬಳೇ ಮಾಡ್ತಿದ್ರಲ್ಲ, ಸೊ ನನ್ನ ಹಸ್ಬೆಂಡ್ ಆರಾಮಾಗಿ ಕೂತ್ಕೊಂಡಿದ್ರು ಅಲ್ಲಿ ಸೋಫಾ ಮೇಲೆ. ನನಗೆ ಆವಾಗ ಫುಲ್ ಒಂಥರ ಆಗ್ತದೆ, ಒಂಥರ ಗಿರ್ರ ಅಂತದೆ. ಬಟ್ ನಂಗೆ ಗೊತ್ತಾಗ್ತಿಲ್ಲ ನನಗೆ ತಲೆ ಸುತ್ತುತ್ತಾ ಇದೆ ಅಂತ. ಯಾಕಂದರೆ ನಾನು ಯಾವತ್ತೂ ಬಿದ್ದಿಲ್ಲ ತಲೆ ಸುತ್ತಿಯಲ್ಲ. ಸೊ ನನಗೆ ತಲೆ ಸುತ್ತುತ್ತದೆ ಅಂತ ನಿಜವಾಗ್ಲೂ ಗೊತ್ತಾಗಿಲ್ಲ. ಅವರು ಮಾತಾಡ್ಸ್ತಾ ಇದ್ದಾರೆ ನಂಗೆ ಗೊತ್ತಾಗಿಲ್ಲ. ಫುಲ್ ಹಿಂಗೆ ನಿಧಾನಕ್ಕೆ ಹಿಂಗೆ ಹೋಗ್ತಾ ಇದ್ದೀನಿ. ಅವಾಗ ಇಟ್ಕೊಂಡಿಲ್ಲ ಅಂದಿದ್ರೆ ನಿಜವಾಗ್ಲೂ ಬಿದ್ದೋಗ್ತಿದ್ದೆ ನಾನು. ನನ್ನ ಹಸ್ಬೆಂಡಿಗೆ ಗೊತ್ತೇ ಆಗಿಲ್ಲ ಇನ್ನೂ. ನಾನು ತಲೆ ಸುತ್ತ ಬಿದ್ದಿದ್ದೀನಿ. ನನ್ನ ಕೂರಿಸಿದ್ದಾರೆ, ಏನೂ ಗೊತ್ತಿಲ್ಲ. ಅವರಲ್ಲಿ ಕೂರಿಸಿ ಫುಲ್ಲು ಗಾಳಿ ಬೀಸ್ತಾ ಇದ್ದಾರೆ. ನಾನು ಫುಲ್ ಒಂದು AC ರೂಮಲ್ಲಿದ್ರೂ ಎಷ್ಟು ಸ್ವೆಟ್ ಆಗಿದೆ ಅಂತಂದರೆ, ನಾನಂತೂ ಸಿಕ್ಕಾಬಟ್ಟೆ ಸ್ವೆಟ್ ಆಗಿದೆ. ಮೇ ಬಿ ಎನರ್ಜಿ ಲಾಸ್ ಆಗಿತ್ತು ಅಂತ ಅನಿಸುತ್ತೆ. ಅದು ಮೇ ಬಿ ನಾನು ನಿಂತ್ಕೊಂಡಿದ್ದು ಜಾಸ್ತಿ ಟೈಮ್ ನಿಂತಿದ್ದಕ್ಕೆ, ಅಥವಾ ಮರ್ಮೇಡ್ ಡ್ರೆಸ್ ಹಾಕಿದ್ರಲ್ಲ ಅದಕ್ಕೆ ಏನೋ ಗೊತ್ತಿಲ್ಲ. ನಾನು ಸಿಕ್ಕಾಬಟ್ಟೆ ಸ್ವೆಟ್ ಆಗಿಬಿಟ್ಟಿದ್ದೆ. ನನ್ನ ಹಸ್ಬೆಂಡಿಗೆ ಗೊತ್ತೇ ಇರಲಿಲ್ಲ ನಾನು ತಲೆ ಸುತ್ತ ಬಿದ್ದಿದ್ದೀನಿ, ನಾನು ಅಲ್ಲಿ ಕೂರಿಸಿದ್ದಾರೆ ಅಂತ. ಅವ್ರು ಆರಾಮಾಗಿ ಅಲ್ಲಿ ಕೂತಿದ್ದಾರೆ. ಅವ್ರು ಕರೆದು ಹೇಳಿದ್ರು, ಈ ಥರ ಮನೆಯಿಂದ ಏನಾದ್ರು ತಂದಿದ್ರೆ ಕೊಡಿ ಅವರಿಗೆ ತಿನ್ನೋದಕ್ಕೆ, ತುಂಬ ಸುಸ್ತಾಗಿದ್ದಾರೆ ಅಂತ. ಆಮೇಲೆ ನನ್ನ ಹಸ್ಬೆಂಡ್, ನಿಂಗೆ ಮೇಕಪ್ ಮಾಡ್ತಿರ್ಲಿಲ್ವ ಅವರು? ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ತಲೆ ಸುತ್ತ ಬಿದ್ದಿದ್ದೀನಿ, ನಿಂಗೆ ಹಂಗೂ ಗೊತ್ತಾಗಿಲ್ವಲ್ಲ, ಆರಾಮಾಗಿ ಫೋನ್ ನೋಡ್ಕೊಂಡು ಕೂತಿದ್ಯಲ್ಲ ಅಂತಂದರೆ, ನಿಂಗೆ ಮೇಕಪ್ ಮಾಡ್ತಿರ್ಲಿಲ್ವ ಅವರು ಅಂತ ಕೇಳ್ದೆ. ನನಗೆ ಲಿಟ್ರಲಿ ಆ ಟೈಮಲ್ಲಿ ನಗಬೇಕಾ ಕೋಪ ಮಾಡ್ಕೋಬೇಕಾ ನಿಜವಾಗ್ಲೂ ಗೊತ್ತಾಗಲಿಲ್ಲ. ನಾನು ಪ್ರೆಗ್ನೆಂಟ್ ಆದಾಗ ಎಷ್ಟು ಖುಷಿ ಇತ್ತು ಅಷ್ಟೇ ಭಯ ಇತ್ತು. ಯಾಕೆ ಅಂತಂದರೆ ಎವ್ರಿ ಸ್ಮಾಲ್ ಚೇಂಜಸ್ಗೂ ನಾನು ಅಡ್ಜಸ್ಟ್ ಆಗಬೇಕಾಗ್ತಿತ್ತು. ಅಂದರೆ ಸಡನ್ನಾಗಿ ಏನು ಚೇಂಜಸ್ ಆಗ್ತಿರಲಿಲ್ಲ. ದಿನ ಡೈಲಿ ಒಂದೊಂದು ಥರ ಚೇಂಜಸ್ ಆಗ್ತಿತ್ತು. ಇವತ್ತು ಚೆನ್ನಾಗಿದ್ದೀನಿ ಅಂತಂದರೆ ನಾಳೆನೂ ಹಂಗೆ ಇರ್ತೀನಿ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ. ಒಂದಿನ ಇಲ್ಲಿ ಪೇನ್ ಬರ್ತಿತ್ತು, ಮತ್ತು ಇಲ್ಲೂ ಪೇನ್ ಬರ್ತಿತ್ತು. ಕಾಲು ಮಾತ್ರ ಸಿಕ್ಕಾಬಟ್ಟೆ ಊದ್ಕೊತಾ ಇತ್ತು. ಥ್ರೂಔಟ್ ಪ್ರೆಗ್ನೆನ್ಸಿ ನಾನು ಇದನ್ನೆಲ್ಲ ಫೇಸ್ ಮಾಡಿದ್ದೀನಿ, ಇಷ್ಟು ಆರಾಮಾಗಿ ತೊಗೊಂಡು ಹೋಗಿದ್ದೀನಿ ಅನ್ನೋದಕ್ಕೆ ರೀಸನ್ನೇ ನನ್ನ ಹಸ್ಬೆಂಡು. ಅವ್ರು ನನ್ನ ತುಂಬ ಕೇರ್ ಮಾಡಿದ್ದಾರೆ, ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇನ್ನೇನು ನನಗೆ 9th ಮಂತ್ ತುಂಬ ಕಾಯಿತು. ಬಟ್ ನನಗೆ ಇನ್ನೂ ಪೇನ್ ಬರ್ತಾ ಇರಲಿಲ್ಲ. ಡಾಕ್ಟರ್ ನನಗೆ ರಾಸ್ಬೆರಿದು ಟೀ ಕುಡಿಯೋಕೆ ಹೇಳಿದರು, ಮತ್ತು ಜೀರಿಗೆ ಕಾಫಿ ಕುಡಿಯೋಕೆ ಹೇಳಿದರು, ಮತ್ತು ಮೆಂತ್ಯ ಎಲ್ಲ ನೆನೆಸಿಟ್ಟು ಬೆಳಿಗ್ಗೆ ನೀರು ಕುಡಿಯೋಕೆ ಹೇಳಿದ್ರು. ಯಾಕೆಂದರೆ ಮಿಲ್ಕ್ ಪ್ರೊಡಕ್ಷನ್ ಆಗಲಿ ಅನ್ನೋಕ್ಕೋಸ್ಕರ. ಬಟ್ ನನಗೆ ಇನ್ನೂ ಪೇನ್ ಮಾತ್ರ ಬರ್ತಿರಲಿಲ್ಲ. ಮತ್ತು ಡಾಕ್ಟರ್ ಹೇಳಿದ್ರು ಇನ್ನೊಂದು ಸತಿ ಸ್ಕ್ಯಾನ್ ಮಾಡಿಸೋಣ ಅಂತ. ಸೊ ಸ್ಕ್ಯಾನಿಂಗಲ್ಲಿ ಏನಾಗಿತ್ತು ಅಂತಂದರೆ, ವಾಟರ್ ಲೆವೆಲ್ ತುಂಬ ಕಮ್ಮಿ ಇತ್ತು, ಮತ್ತು ಪಾಪುದು ವೆಯ್ಟು 3 kg 200 ಗ್ರಾಮ್ ಏನೋ ಇತ್ತು. ಸೊ ಡಾಕ್ಟ್ರ್ ಹೇಳಿದ್ರು ಅವಾಗ, ಸೊ ರಿಸ್ಕ್ ತೊಗೊಳ್ಳೋದು ಬೇಡ, ಸೊ ನಾನು ಇಂಡ್ಯೂಸ್ ಮಾಡ್ತೀನಿ, ಪೇನ್ ಬರ್ತಾ ಇಲ್ಲಲ್ಲ, ಸೊ ನಿಮಗೆ ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ಡೇಟ್ ಕನ್ಫರ್ಮ್ ಮಾಡಿ ನನಗೆ ಹೇಳಿ ಅಂತ ಹೇಳಿದ್ರು. ಸೊ ನಾವು 30th ಚೂಸ್ ಮಾಡಿದ್ವಿ. ಲೇಬರ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತಂದರೆ, 10 o'clock ಹಾಸ್ಪಿಟಲಿಗೆ ಹೋಗಿ ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಮುಗಿಸಿ ನಮಗೆ ಒಂದು ರೂಮ್ ಕೊಟ್ಟರು. 10:30 ನಾನು ರೂಮಿಗೆ ಹೋಗಿದ್ದೆ. ಫುಲ್ ಧೈರ್ಯವಾಗೇ ಇದ್ದೆ, ಬಟ್ ತುಂಬ ಭಯ ಇತ್ತು ಒಳಗಡೆ. ಮನೆಯಿಂದ ಬರ್ಬೇಕಾದ್ರೆ ಒಂಚೂರು ಹತ್ಕೊಂಡೆಲ್ಲ ಬಂದೆ, ಭಯ ಆಗ್ತದೆ ಹಂಗೆ ಹಿಂಗೆ ಅಂತ ಬಟ್ ನನ್ನ ಹಸ್ಬೆಂಡ್ ಫುಲ್ ನನಗೆ ಮೋಟಿವೇಟ್ ಮಾಡ್ತಿದ್ರು, ನಿನ್ನ ಕೈಲಿ ಆಗುತ್ತೆ ಅಂತ. ಆಮೇಲೆ ಡಾಕ್ಟರ್ 11:30 ಬಂದರು. ಆಮೇಲೆ ಇಂಡ್ಯೂಸ್ ಮಾಡಿದ್ರು ನನಗೆ.
ನ್ಯೂಸ್ ಅಂದರೆ ಜೆಲ್ ಏನೋ ಹಚ್ತಾರೆ ಸರ್ವಿಕ್ಸಿಗೆ. ಸೊ ಲೈಟಾಗಿ ಅಂದರೆ ಮೈಲ್ಡಾಗಿತ್ತು ಪೇನು. ಎಷ್ಟು ಗಂಟೆಗೆ ಅರೌಂಡ್ 11:45ಗೆಲ್ಲ ಮೈಲ್ಡಾಗಿ ಪೇನ್ ಸ್ಟಾರ್ಟ್ ಆಯಿತು ನನಗೆ. ಟಿಲ್ 2 o'clock ಇಟ್ಸ್ ಬೇರಬಲ್, ಅಂದರೆ ಪೇನ್ ತಡೆಯೋಕ್ಕಾಗ್ತಿತ್ತು. ಅಂದರೆ ಲೈಕ್ ಸೇಮ್ ನನಗೆ ಪೀರಿಯಡ್ಸ್ ಟೈಮಲ್ಲಿ ಹೆಂಗೆ ಅನಿಸ್ತಿತ್ತು ಅದೇ ಥರ, ಅಂದರೆ ಫುಲ್ ಅಂದರೆ ಬಿಟ್ಟು ಬರೋದು ಆ ಥರ. ಈಗ 1-2 minutes ಬರ್ತಿತ್ತು, 5 minutes ಇರ್ತಿರಲಿಲ್ಲ. 2 minutes ಬರ್ತಿತ್ತು, 5 minutes ಇರ್ತಿರಲಿಲ್ಲ. 5 minutes ಇರ್ತಿತ್ತು, 1 minute ಇರ್ತಿರಲಿಲ್ಲ. ಆ ಥರ ಇತ್ತು ಟಿಲ್ 2 o'clock ತನಕ ಆ ಥರ ಇತ್ತು. 2 o'clock ಅಂದಮೇಲೆ ತೀರಾ ಒಂದು ಸ್ವಲ್ಪ ಜಾಸ್ತಿ ಆಯಿತು, ಇಂಟೆನ್ಸ್ ಜಾಸ್ತಿ ಆಯಿತು, ತಡೆಯೋಕ್ಕಾಗ್ತಿರಲಿಲ್ಲ. ಹೆವಿ ಪೇನ್ ಸ್ಟಾರ್ಟ್ ಆಯಿತು. ನಾನು ಹೆಂಗೆ ಸ್ವೆಟ್ ಆಗ್ತಿದೆ ಅಂತಂದರೆ AC ರೂಮಲ್ಲಿದ್ದೀನಿ, ಫುಲ್ ಹೆವಿ ಸ್ವೆಟ್ ಆಗ್ತಿದ್ದೀನಿ. ಆಮೇಲೆ ಅವರು ಟೇಬಲ್ ಫ್ಯಾನ್ ಇರುತ್ತೆ ಅದನ್ನು ತಂದು ಹಾಕಿದ್ರು, ಫುಲ್ ಸ್ವೆಟ್ ಆಗ್ತಿದ್ದೀನಿ. ನನ್ನ ಹಸ್ಬೆಂಡ್ ಅಂತೂ ಫುಲ್ ಚಳಿಗೆ ಫುಲ್ ಹಿಂಗೆ ಹೊಚ್ಕೊಂಡು ಹಿಂಗೆ ಕೂತಿದ್ರು ಒಂದು ಸ್ವಲ್ಪ ಹೊತ್ತು. ನಾವು ಮಾತ್ರ ಫುಲ್ ಸ್ವೆಟ್. ಅವ್ರಂದ್ರೂ ಎಷ್ಟೊತ್ತಾಗುತ್ತೆ ಮಲ್ಕೊಳ್ಳಿ, ಅಲ್ಲಿ ನಿಜವಾಗ್ಲೂ ಪೇನಲ್ಲಿ ನಿಜವಾಗ್ಲೂ ನಿದ್ದೆ ಬರೋದಿಲ್ಲ. ಆಮೇಲೆ 3 o'clock ಹಂಗೆ ಸಿಕ್ಕಾಬಟ್ಟೆ ಪೇನ್ ಇತ್ತು. ಆವಾಗ ಬಂದುಬಿಟ್ಟು ನನಗೆ ಒಂದು ಇಂಜೆಕ್ಷನ್ ಕೊಟ್ಟರು. ಅವ್ರು ಹೇಳಿದ್ರು ನಿಮ್ಗೆ ತೀರಾ ಪೇನ್ ತಡೆಯೋಕ್ಕಾಗಿಲ್ಲ ಅಂತಂದರೆ ಹೇಳು, ಪೇನ್ ಕಿಲ್ಲರ್ಸ್ ಇದೆ ನಾನು ಕೊಡ್ತೀನಿ, 3 ಪೇನ್ ಕಿಲ್ಲರ್ಸ್ ಏನೋ ಇರುತ್ತೆ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಟಿಲ್ 3 ಆಮೇಲೆ ಮತ್ತೆ ಒಂದು ಸ್ವಲ್ಪ ಬೇರೆಬಲ್ ಅಂತ ಅನಿಸ್ತು, ಪರವಾಗಿರಲಿಲ್ಲ. ಆಮೇಲೆ 4 o'clock ಡಾಕ್ಟರ್ ಬಂದರು. ಬರೀ ಮತ್ತೆ ಸರ್ವಿಕ್ಸ್ ಚೆಕ್ ಮಾಡಿದ್ರು, ಬರೀ 2 centimeter ಡೈಲೇಟೆಡ್ ಆಗಿದೆ ಅಂತ ಹೇಳಿದ್ರು. ಯಪ್ಪ, ಇನ್ನು ರಾತ್ರಿಯಿಂದ ಇಲ್ಲಿ ತನಕ ಬರೀ 2 centimeter, ಇನ್ನು 10 centimeter ತನಕ ಎಷ್ಟು ತಳ್ಳಬೇಕು ಅನ್ನೋ ಥರ ಆಯಿತು ನನಗಂತೂ. ಆಮೇಲೆ ಮತ್ತೆ 5:30ಗೆಲ್ಲ ಪೇನ್ ನನಗೆ ತಡೆಯೋಕ್ಕೆ ಆಗಿಲ್ಲ, ಸಿಕ್ಕಾಬಟ್ಟೆ ಪೇನ್ ಇತ್ತು. ಆಮೇಲೆ ನನಗೆ ಅವ್ರು ಹೇಳಿದ್ರು ಈ ಡ್ರೆಸ್ನ ಸ್ನಾನ ಮಾಡಿಸಿ ಮತ್ತೆ ಇನ್ನೊಂದು ಗೌನ್ ಕೊಡ್ತೀವಿ, ಅದನ್ನು ಹಾಕ್ಕೊಂಡು ಲೇಬರ್ ರೂಮ್ಗೆ ಶಿಫ್ಟ್ ಮಾಡ್ತೀವಿ ಅಂತ. ಸೊ ನಾವು ಲೇಬರ್ ರೂಮಿಗೆ ಹೋದ್ವಿ. ಅಳ್ತಿರಲಿಲ್ಲ ನಾನು ಜೋರಾಗಿ, ಬಟ್ ಸುಮ್ಮನೆ ಕಣ್ಣಲ್ಲಿ ನೀರು ಬರೋದು ಆ ಥರ ಆಗ್ತಿತ್ತು. ಅಂದರೆ ಜೋರಾಗಿ ಅಳ್ತಿರಲಿಲ್ಲ, ಬಟ್ ಪೇನ್ ಮಾತ್ರ ಹಂಗೆ ಇತ್ತು. ಆಮೇಲೆ 8 o'clockಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ರು, ಇಡ್ಲಿ ಕೊಟ್ಟಿದ್ರು. ಇಡ್ಲಿ ಎಲ್ಲ ತಿಂದೆ. ಆಮೇಲೆ ಫುಲ್ ವಾಮಿಟಿಂಗ್ ಸ್ಟಾರ್ಟ್ ಆಯಿತು ನನಗೆ, ವಾಮಿಟಿಂಗ್ ಶುರು ಆಯಿತು. ಆಮೇಲೆ ಮತ್ತೆ 9ಗೆ ಡಾಕ್ಟರ್ ಬಂದರು. ಹಾಗೆ ಮತ್ತೆ 3 centimeter ಡೈಲೇಟೆಡ್ ಆಗಿದೆ ಅಂತ. ಇನ್ನು ಎಷ್ಟಪ್ಪ ತಡೆಯೋದು, ಬರೀ 3 centimeter ಆಗಿದೆ ಅಂತ. ಆಮೇಲೆ 11 o'clock ಬಂದರು. ನನಗೆ ವಾಟರ್ ಬ್ಯಾಗ್ ಹೊಡೆದೇ ಇರಲಿಲ್ಲ. ಡಾಕ್ಟರೇ ಇನ್ನೊಬ್ಬರು ಅವ್ರದ್ದು ಶಿರೀಷಾ ಮ್ಯಾಮ್ ಬಂದಿರಲಿಲ್ಲ, ಇನ್ನೊಬ್ಬರು ಅವ್ರಿಗೆ ಅಸಿಸ್ಟ್ ಮಾಡೋಕ್ಕೆ ಇರ್ತಾರಲ್ಲ ಆ ಡಾಕ್ಟರ್ ಯಾರೋ ಬಂದುಬಿಟ್ಟು ವಾಟರ್ ಬ್ಯಾಗ್ನ ಹೊಡೆದ್ರು. ನನಗೆ ಅದು ಪೇನ್ ಆಯಿತು. ವಾಟರ್ ಬ್ಯಾಗ್ ಹೊಡೆದಾಗ ನನಗಿನ್ನೂ ಅದು ಟ್ರಾಮಾ ಥರ ಅನಿಸುತ್ತೆ, ಆ ಥರ ಆಗಿಬಿಟ್ಟಿತ್ತು. ಆಮೇಲೆ ಸಿಕ್ಕಾಬಟ್ಟೆ ಪೇನ್, ಅದರಲ್ಲಿ ಬೇರೆ ಬಾಲಲ್ಲಿ ಕೂರಿಸಿ ಎಕ್ಸಸೈಸ್ ಮಾಡಿಸ್ತಾರೆ, ಸಿಟಪ್ಸ್ ಮಾಡಿಸ್ತಾರೆ. ಬಟ್ ನಂಗೆ ಮಾತ್ರ ಯಾಕಾದರೂ ನಿಜವಾಗ್ಲೂ ನಾನು ಸತ್ತೋಗ್ಬಿಡ್ತೀನೇನೋ ಆ ಥರ ಅನಿಸ್ತಿತ್ತು. ಅದು ಸಿಕ್ಕಾಬಟ್ಟೆ ಪೇನ್ ತಡೆಯೋಕ್ಕೆ ಆಗ್ತಿರಲಿಲ್ಲ. 12:30ಗಂತೂ ಹೆವಿ ಅಂದರೆ ಆಗಲೇ ಇಲ್ಲ. ಅಲ್ಲಿ ತನಕ ನಾನು ಆರಾಮಾಗಿದ್ದೆ. 12:30ಗಂತೂ ನಂಗೆ ಆಗೋದೇ ಇಲ್ಲ, ನಾನು ಸತ್ತೋಗ್ಬಿಡ್ತೀನಿ, ಪ್ಲೀಸ್ ಡಾಕ್ಟರ್ಗೆ ಹೇಳಿ ನನಗೆ C-section ಮಾಡಿಸಿ, ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಫುಲ್ ಕೂತ್ಬಿಟ್ಟಿದ್ದೆ. ಆಮೇಲೆ ಅವರಂದರು ಡಾಕ್ಟರ್ ಇಲ್ಲ, ನೀವು ಬೇರೆ ಪೇಷಂಟ್ನ ಅಟೆಂಡ್ ಮಾಡ್ತಾ ಇದ್ದಾರೆ, ನೀನು ಪೇನ್ ತಡಿಲೇಬೇಕು ಅಲ್ಲಿ ತನಕ. ಅವ್ರು ಮೇ ಬಿ ಸುಮ್ಮನೆ ಹೇಳ್ತಿದ್ರ ಸ್ವಲ್ಪ ತಳ್ಳಿ ಅಂತ, ನನಗೇನೋ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಆಗ್ತಾನೇ ಇರಲಿಲ್ಲ. ಆಮೇಲೆ ಡಾಕ್ಟರ್ ಬಂದು ಫುಲ್ಲು ಯಾವ ಥರ ಅಂದರೆ ನಿನ್ನ ಕೈಲಿ ಆಗುತ್ತೆ ಫುಲ್ ಮೋಟಿವೇಟ್ ಮಾಡಿದ್ರು. ನೀನು ಎಷ್ಟೇ ಕಿರ್ಚಿದ್ರು ನಾನು ನಿನಗೆ C-section ಮಾಡಲ್ಲ, ನಿಂಗೆ ನಾರ್ಮಲ್ಲೇ ಮಾಡೋದು, ನಿನ್ನ ಕೈಲಿ ಆಗುತ್ತೆ, ಫುಲ್ ಮೈಂಡ್ ಪ್ರಿಪೇರ್ ಮಾಡಿದ್ದೀನಿ ನಾನು ನಿಂಗೆ ಆವಾಗಿಂದನೂ. ಇವಾಗ ಈ ಥರ ಎಲ್ಲ ಅಳಬಾರ್ದು ನಿಖಿತಾ, ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಸಮಾಧಾನ ಮಾಡ್ತಿದ್ದಾರೆ, ಬಟ್ ನನ್ನ ಕೈಲಿ ಆಗ್ತಾನೇ ಇಲ್ಲ. ಆಮೇಲೆ 1:30ಗೆ ಪಾಪುದು ಕೂದಲು ಕಾಣ್ತಿದೆ ಅಂತ ಹೇಳಿದ್ರು. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಪಾಪು ಬಂದುಬಿಡುತ್ತೆ, ಆಮೇಲೆ ಏನು ಪೇನ್ ಇರಲ್ಲ, ಆ ಥರದಲ್ಲಿದ್ದೆ ನಾನಂತೂ. ಆಮೇಲೆ ನನ್ನ ಹಸ್ಬೆಂಡ್ನ ಈಚೆ ಕಳಿಸಿದ್ರು, ಲೈಕ್ ಅವರೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ, ಸೊ ಅದಕ್ಕೆ ಅವ್ರನ್ನ ಈಚೆ ಕಳಿಸಿದ್ರು. ಡಾಕ್ಟರ್ ಬಂದಮೇಲೆ ನಾನು ನಿಮ್ಮನ್ನ ಕರಿತೀನಿ, ನೀವು ಹೋಗಿ ಅಂತ. ನನ್ನ ಹಸ್ಬೆಂಡ್ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆ ಟೈಮಲ್ಲಿ. ಆವಾಗ ಅವರು ನನ್ನ ಟೈಮಲ್ಲಿ ನಂಗೆ ಪೇನ್ ಇದ್ರೂ ನಾನು ಫುಲ್ ಅಂದರೆ ಇನ್ನೇನು ಮುಗ್ದೋಯ್ತು, ಇನ್ನೇನು ಪಾಪು ಬಂದರೆ ಪೇನ್ ಇರಲ್ಲ, ಆ ಇದರಲ್ಲಿ ನನಗೆ ಪೇನ್ ಗೊತ್ತಾಗ್ತಾನೇ ಇಲ್ಲ. ಸೊ ನನಗೆ ಸ್ವಲ್ಪ ಆರಾಮಾಗಿದ್ದೆ. ಅವ್ರಂದ್ರೆ ಅವರೇ ಆರಾಮಾಗಿದ್ದರೆ ನೀವು ಯಾಕೆ ಹೇಳ್ತಿದ್ದೀರಾ, ನೀವು ಎದುರಿಸ್ತಾ ಇದ್ದೀರಾ ಇನ್ನು ಅಂತ. ಸೊ ಬಟ್ ಪಾಪ ಅವನಿಗೆ ಆ ಟೈಮಲ್ಲಿ ಯಾರೂ ಇರಲಿಲ್ಲ, ಕೊರೋನಾ ಅಂತ ಅಂದ್ಬಿಟ್ಟು ಯಾರನ್ನೂ ಬಿಟ್ಟಿರಲಿಲ್ಲ. ಹಾಗಂದರೆ ಕೊರೋನಾ ಅಂದರೆ ಸ್ಪ್ರೆಡ್ ಆಗ್ತಿದೆ ಅಂತ ನ್ಯೂಸ್ ಇತ್ತಲ್ಲ ಆ ಟೈಮಲ್ಲಿ. ಸೊ ನಾವು ಒಳಗಡೆ ಬಿಟ್ಟಿರಲಿಲ್ಲ, ಒಂದು ಪೇಷಂಟ್ಗೆ ಒಬ್ಬರೇ ಅಟೆಂಡರ್ ಅಲೋ ಮಾಡ್ತಿದ್ದಿದ್ದು ಆವಾಗ. ಸೊ ಯಾರೂ ಇಲ್ಲ. ಅವ್ನಿಗೆ ಆ ಟೈಮಲ್ಲಿ ಏನು ಅನಿಸ್ತಿತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಸಿಕ್ಕಾಬಟ್ಟೆ ಹೇಳ್ತಾ ಇದ್ದ. ಆಮೇಲೆ ಪಕ್ಕದ ರೂಮಲ್ಲಿ ಡೆಲಿವರಿ ಮಾಡಿಸ್ತಿದ್ರು ಡಾಕ್ಟರು. ಅವ್ರು ಕಿರ್ಚ್ತಾಯಿದ್ರು, ಹೆವಿ ಕಿರ್ಚ್ತಾಯಿದ್ರು.
ಅವ್ರದ್ದು ನೋಡಿ ನನಗೆ ಶಿವರಿಂಗ್ ಸ್ಟಾರ್ಟ್ ಆಗೋಯಿತು. ಅಲ್ಲಿ ತನಕ ಏನಿಲ್ಲ, ಆರಾಮಾಗಿದ್ದೆ, ಶಿವರಿಂಗ್ ಸ್ಟಾರ್ಟ್ ಆಗೋಯಿತು. ಆಮೇಲೆ ಫುಲ್ ನನ್ನ ಹಸ್ಬೆಂಡ್ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ, ಮೇ ಬಿ ನೀವು ನೋಡಿರ್ತೀರ ಅನ್ಸುತ್ತೆ ಇನ್ಸ್ಟಾಗ್ರಾಮಲ್ಲಿ. ಫುಲ್ ಬ್ಲ್ಯಾಂಕೆಟ್ ಎಲ್ಲ ಹಾಕಿ ಕವರ್ ಮಾಡಿದ್ರು ನನ್ನ, ಅಷ್ಟು ಶಿವರ್ ಆಗ್ತಿದ್ದೆ. ಆಮೇಲೆ ಡಾಕ್ಟರ್ ಬಂದರು. ಆಮೇಲೆ ನನ್ನ ಹಸ್ಬೆಂಡ್ನ ಒಳಗಡೆ ಬಿಟ್ಟರು. ನಾನು ಫುಲ್ ಅವ್ರನ್ನ ನೋಡ್ಕೊಂಡು ಪುಷ್ ಮಾಡ್ತಾಯಿದ್ದೆ. ಅವಾಗ ಡಾಕ್ಟರ್ ಅಂದರು, ಅಲ್ಲಿ ನೋಡಬೇಡ, ಇಲ್ಲಿ ಕಾನ್ಸಂಟ್ರೇಟ್ ಮಾಡು, ಸೊ ಪ್ರೆಷರ್ ಅಲ್ಲಿ ಬೀಳುತ್ತೆ ಅಂತ. ಸೊ ವಿತಿನ್ 8 ಪುಷ್ ನನ್ನ ಮಗಳು ಬಂದಳು. ಅವಳು ಆ್ಯಕ್ಚುಲಿ ಅಳ್ಳೇ ಇಲ್ಲ. ನಂಗೆ ಫುಲ್ ಭಯ ಆಯ್ತು, ಪಾಪು ಅಳ್ತಾನೆ ಇಲ್ವಲ್ಲ, ಸೌಂಡೇ ಇಲ್ಲ, ಹಂಗೆ ಹಿಂಗೆ ಅಂತ. ಅವಳು ಸ್ವಲ್ಪ ಸ್ಟ್ರೆಸ್ ಆಗಿತ್ತು, ಯಾಕೆಂದರೆ ವಾಟರ್ ಬ್ಯಾಗ್ ಅವರು ಹೊಡೆದಿರೋದ್ರಿಂದ ಪಾಪು ಸ್ವಲ್ಪ ಸ್ಟ್ರೆಸ್ ಆಗಿದ್ಲು. ಸೊ ಅವಳಿಗೆ ಆಕ್ಸಿಜನ್ ಥರ ಏನೋ ಹಾಕಿ ಮೂಗಿಗೆ ಹಾಕಿ ಆ ಕಡೆ ಎಲ್ಲ ಕ್ಲೀನೆಲ್ಲ ಮಾಡಿ ಅವಳನ್ನ ಅಲ್ಲಿ ಮಲಗಿಸಿದ್ರು. ನಾನು ಇಲ್ಲಿದ್ದೀನಿ, ನಂಗೆ ಸರ್ವಿಕಲ್ ಸ್ಟಿಚಸ್ ಆಗ್ತಾಯಿದ್ದಾರೆ. ನನಗೆ ಕಟ್ ಮಾಡಿರ್ತಾರಲ್ಲ ಟೈಮಲ್ಲಿ ಪಾಪು ಬರಲಿಕ್ಕೆ, ಅದು ಸ್ಟಿಚ್ ಎಲ್ಲ ಮಾಡ್ತಾಯಿದ್ರು. ನಾನು ಫುಲ್ ಅವಳನ್ನ ನೋಡ್ತಿದ್ದೀನಿ. ಅವಳು ಅಳ್ತಾನೆ ಇಲ್ಲ, ಸುಮ್ಮನೆ ಕಣ್ಣಿಗೆ ಪಿಲ್ಲ 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 ಅಂತ ಬಿಟ್ಕೊಂಡು ನೋಡ್ತಾ ಇದ್ದೆ. ನಂಗದ ಲಿಟ್ರಲಿ ನಾನು ಅಂದ್ಕೊಂಡೆ ಪಾಪುನ ಕೊಟ್ಟು ನನ್ನ ಕೈಗೆ ಕೊಡ್ತಾರೆ, ಇಲ್ಲಿ ಮಲಗಿಸ್ತಾರೆ, ಫಿಲ್ಮ್ಸಲ್ಲೆಲ್ಲ ಹಂಗೆ ಅಲ್ಲ, ಸೊ ಇಲ್ಲಿ ಮಲಗಿಸ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಲಿಟ್ರಲಿ ನನ್ನ ಮಗ ಆ ಥರ ಎಲ್ಲ ಅವ್ರು ಏನೂ ಮಾಡಲೇ ಇಲ್ಲ. ಆ್ಯಕ್ಚುಲಿ ನಂಗೆ ಡಾಕ್ಟರ್ ಹೇಳಿಲ್ಲ ಹೆಣ್ಮಗು ಅಂತ, ನನ್ನ ಹಸ್ಬೆಂಡ್ ಹೇಳಿದ್ದು ಹುಡುಗಿ ಪಾಪು ಅಂತ. ಆ ಥರ ಇತ್ತು. ಅವಳು ಯಾವಾಗ ಹತ್ತಿದ್ದು ಅಂತಂದರೆ ಇಂಕ್ ಪ್ಯಾಡಲ್ಲಿ ಮೇ ಬಿ ಫುಟ್ದು ಪ್ರಿಂಟ್ ತೊಗೊಂಡು ಪೇಸ್ಟ್ ಮಾಡ್ತಾರೆ ಪೇಪರಿಗೆ, ಅವ್ರ ಹಾಸ್ಪಿಟಲ್ ರೆಕಾರ್ಡಿಗೇನೋ. ಆಗ ಮೇ ಬಿ ಇಂಕ್ ಪ್ಯಾಡಿಗೆ ಪ್ರೆಸ್ ಮಾಡಿದಾಗ ತಣ್ಣಗಾಯಿತು ಅನಿಸುತ್ತೆ. ಆವಾಗ ಕುಯ್ ಅಂತ ಹತ್ಲು ನನ್ನ ಮಗಳು. ಅವಳು ಫಸ್ಟ್ ಹೇಳು, ನಾನು ಆವಾಗ ಕೇಳಿಸ್ಕೊಂಡಿದ್ದು. ಈ ಥರ ಇತ್ತು ನಂದು ಲೇಬರ್ ಎಕ್ಸ್ಪೀರಿಯೆನ್ಸ್. ತುಂಬ ಎಲ್ರಿಗೂ ಖುಷಿ ಆಗುತ್ತೆ ಅಲ್ವಾ. ಈಗ ಮೋಸ್ಟ್ ಎಲ್ಲ ಅಂದ್ಕೊಂಡಿದ್ದು ಹುಡುಗ ಆಗುತ್ತೆ ಅಂತ, ಬಟ್ ನನ್ನ ಮಗಳು ಫುಲ್ಲು ಸರ್ಪ್ರೈಸ್ ಅಂತ ಬಂದಳು. ನನ್ನ ಹಸ್ಬೆಂಡ್ ಒಬ್ಬರೇ ಹೇಳಿದ್ದು ನನಗೆ ಹುಡುಗಿ ಪಾಪ ಆಗುತ್ತೆ ಅಂತ, ಬಟ್ ಪ್ರತಿಯೊಬ್ಬರು ಹೇಳಿದ್ದು ಹುಡುಗನೇ ಆಗೋದು ಅಂತ. ಬಟ್ ಮೇ ಬಿ ಗೊತ್ತಿರುತ್ತೆ ಅನಿಸುತ್ತೆ ಗರ್ಲ್ ಪೇರೆಂಟ್ಸ್ಗೆ ಆ ಫೀಲಿಂಗ್ ಹೆಂಗಿರುತ್ತೆ ಅಂತ. ನಾನಂತೂ ಆ್ಯಕ್ಚುಲಿ ನಾನೊಂದು ಪಿಂಕ್ ಕಲರ್ ಒಂದು ಬ್ಲೂ ಕಲರ್ ಒಂದು ಅದು ಕವರ್ ಮಾಡ್ತಾರಲ್ಲ ಸ್ವೆಡೆಲ್ಲ ತೊಗೊಂಡೋಗಿದ್ದೆ. ಹುಡುಗ ಅಂದರೆ ಬ್ಲೂ ಕೊಡಿ, ಹುಡುಗಿ ಆದರೆ ಪಿಂಕ್ ಕೊಡಿ ಅಂತ. ಮತ್ತು ಪಿಂಕ್ ಕಲರ್ದು ಒಳಗೆ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಅದನ್ನು ಹಾಕಿದ್ರು. ಪ್ರತಿಯೊಬ್ಬರು ಬರೋರು ಅಟೆಂಡರ್ ಎಲ್ಲ ಬರೋರು, ಶಿ ಈಸ್ ವೆರಿ ಕ್ಯೂಟ್, ಶಿ ಈಸ್ ವೆರಿ ಪ್ರೆಟಿ ಅಂದಾಗ ನನಗದು ಫುಲ್ ವಾವ್ ಇಶ್ ಬ್ಯೂಟಿಫುಲ್ ಪಾಪಗೆ ಅಮ್ಮ ಆಗಿದ್ದೀನಿ ಅನ್ನೋ ಫೀಲಿಂಗ್ ಇತ್ತು. ಮೇ ಬಿ ಎಲ್ರಿಗೂ ಆ ಥರ ಆಗುತ್ತೆ ಅಂತ ಅನಿಸುತ್ತೆ. ನನಗೊಬ್ಳಿಗೆ ಏನೋ ಆ ಥರ ಅನಿಸಿಲ್ಲ ಅನಿಸುತ್ತೆ. ನಾನು ಒಬ್ಳಿಗೆ ಆ ಥರ ಏನು ಅನಿಸಿಲ್ಲ, ಬಟ್ ಎಲ್ಲರೂ ಪೇರೆಂಟ್ಸ್ಗೂ ಹಂಗೆ ಅನಿಸುತ್ತೆ, ಬ್ಯೂಟಿಫುಲ್ ಡಾಟರ್ಗೆ ಬರ್ತ್ ಕೊಟ್ಟಿದ್ದೀನಿ ಅಂತ. ಈ ಥರ ಇತ್ತು. ಮತ್ತು ಏನಂದರೆ ನನ್ನ ಹಸ್ಬೆಂಡ್ ಫುಲ್ ನನ್ನ ಜೊತೆನೇ ಇದ್ದರು ಅಲ್ವಾ. ಸೊ ನಾನು ಮನೆಗೆ ಡಿಸ್ಚಾರ್ಜ್ ಅಂದರೆ ಇವತ್ತು ಡೆಲಿವರಿ ಆಯಿತು ಅಂತಂದರೆ ನಾನು ನಾಳೆಗೆ ಡಿಸ್ಚಾರ್ಜ್ ಮಾಡಿದ್ದು. ನನ್ನ ಹಸ್ಬೆಂಡ್ ಫುಲ್ ನನ್ನ ಜೊತೆನೇ ಇದ್ದರು. ಅಮ್ಮ ನೈಟ್ ಇದ್ದರು ನನ್ನ ಜೊತೆ. ಮನೇಲೆಲ್ಲ ಆ ಥರ ನನ್ನ ವೆಲ್ಕಮ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ಕ್ವಾರ್ಟರ್ಸಲ್ಲಿ ಇದ್ದಿದ್ದು, ಕ್ವಾರ್ಟರ್ಸಲ್ಲಿ ಇರೋ ಮಕ್ಕಳು ಎಲ್ಲ ಬಂದಿದ್ದರು. ನಾವು ಬರಬೇಕಾದ್ರೆ ಫುಲ್ ರೋಸ್ ಪೆಟಲ್ಸಿಂದ ಫುಲ್ ಹಿಂಗೆ ಎರಚ್ತಾಯಿದ್ರು. ಎಷ್ಟು ಖುಷಿ ಆಯಿತು ಅಂತಂದರೆ ಪಟಾಕಿ ಎಲ್ಲ ಹೊಡೆದಿದ್ರು. ತುಂಬ ಖುಷಿ ಇತ್ತು ನನಗೆ, ಯಾಕೆಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಹಸ್ಬೆಂಡ್ ಆ ಥರ ಎಲ್ಲ ಮಾಡ್ತಾರೆ ಅಂತ. ಯಾಕೆಂದರೆ ನನ್ನ ಜೊತೆನೇ ಇದ್ದ ಫುಲ್ಲು. ಸೊ ಯಾವಾಗ ಮಾಡೋಕ್ಕೆ ಟೈಮ್ ಸಿಕ್ತು ನಂಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ಮತ್ತು ನಿತ್ಯ ಮತ್ತು ಪುನಿಯಣ್ಣ ತುಂಬ ಅವತ್ತು ಫುಲ್ಲು ಇನಿಷಿಯೇಟಿವ್ ತಗೊಂಡು ಫುಲ್ ಪಾಪ ಅವರು ಹೆಲ್ಪ್ ಮಾಡಿದರು ತುಂಬ. ಆಮೇಲೆ ನನಗೆ ನಮ್ಮ ಅಪ್ಪನ ನೋಡಿದ ತಕ್ಷಣ ಎಷ್ಟು ಹತ್ತಿದ್ದೀನಿ ಅಂದರೆ ನಿಜವಾಗ್ಲೂ ನಂಗೆ ಆ ಟೈಮಲ್ಲಿ ನಾನು ನಿಜ ಸತ್ತೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಮನೆಗೆ ಬಂದು ಜನಗಳನ್ನೆಲ್ಲ ನೋಡಿದಾಗ ಅದು ಒಂಥರ ಫೀಲಿಂಗ್ ಇತ್ತು ನನಗೆ. ಅದಕ್ಕೆ ಆ್ಯಕ್ಚುಲಿ ನಾನು ಆ ವಿಡಿಯೋದಲ್ಲಿ ತುಂಬ ಅಳ್ತಿದ್ದು, ನಾನು ಬದುಕಿದ್ದೀನಿ ಅಂತ ನಂಗೆ ಆಗಲೇ ಅನಿಸಿದ್ದು. ತುಂಬ ಚೆನ್ನಾಗಿತ್ತು ಫೀಲಿಂಗು. ಮತ್ತು ಪಾಪು ಜೊತೆ ಇವಾಗ ಡೈಲಿ ಪ್ರತಿದಿನವೂ ಒಂದೊಂದು ಥರ. ಫಸ್ಟ್ 3 ಮಂತ್ಸ್ ಒಂಥರ ಚೆನ್ನಾಗಿತ್ತು, ಇವಾಗ ಒಂಥರ ಚೆನ್ನಾಗಿದೆ. ಮೇ ಬಿ ಎಲ್ಲ ಹೇಳ್ತಾರೆ ಮಕ್ಕಳು ಮಾಡ್ಕೊಂಬಿಟ್ರೆ ಲೈಫ್ ಮುಗ್ದೋಗ್ಬಿಡುತ್ತೆ ಹಂಗೆ ಹಿಂಗೆ. ಒಂದೊಂದು ಸತಿ 2 ವರ್ಷ 3 ವರ್ಷ ಪೇರೆಂಟ್ಸ್ ಇರೋರು ಮಕ್ಕಳು ಫಸ್ಟ್ ಸ್ಕೂಲಿಗೆ ಹೊಟ್ಟೋಗ್ಬಿಡ್ಲಿ, ನನಗೆ ಮನೇಲಿ ನಾವು ಆರಾಮಾಗಿರ್ತೀವಿ ಆ ಥರ ಎಲ್ಲ. ಬಟ್ ನಂಗೆ ಅದಿನ್ನೂ ನಾನು ಅಲ್ಲಿವರೆಗೆ ಹೋಗಿಲ್ಲ. ಬಟ್ ಸ್ಟಿಲ್ ನನ್ನ ಮಗಳಿಗೀಗ 10 ತಿಂಗಳು ತುಂಬಿದೆ. ಮದರ್ಸ್ ಡೇ ಅಲ್ವಾ, ಸೊ ಅದಕ್ಕೋಸ್ಕರ ನಾನೇ ವಿಡಿಯೋ ಮಾಡೋಣ, ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ ನನ್ನ ಮಗಳ ಜೊತೆ ನಂದು ಜರ್ನಿ, ತುಂಬ ಚೆನ್ನಾಗಿದೆ. ನಂದು ಪ್ರೆಗ್ನೆನ್ಸಿ ಜರ್ನಿ ಈ ಥರ ಇತ್ತು. ನಾನು ಪಾಪುದು ವೀಡಿಯೋಸ್ ಎಲ್ಲ ನಾನು ಹಾಕ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.